ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಯಾರು ದೇಶದ್ರೋಹಿ ಯಾರು? ಉಮರ್ ಖಾಲಿದ್ ಮತ್ತೆ ಶಾರ್ಜಲ್ ಫೋರ್ಟ್ ಆಯ್ತ್ರಿ. ಉಮರ್ ಖಾಲಿದ್ ಜೈಲ್ನಲ್ಲಿ ಇದಾರಲ್ಲ, ಚರ್ಚ್ ಶೀಟ್ ಯಾಕೆ ಹಾಕಿಲ್ಲ? ಇದು ಅತ್ಯಂತ ಸಮರ್ಥ ಸರ್ಕಾರ ಅಲ್ವಾ? ನಮಗೆ ಸ್ವಾತಂತ್ರ್ಯ ಬಂದಾದ ಮೇಲೆ ಅತ್ಯಂತ ಸಮರ್ಥ ಸರ್ಕಾರ ಇದ್ದವರು ಇನ್ನ ಉಮರ್ ಖಾಲಿದರಿಗೆ ಯಾಕೆ ಇನ್ನ ಶಿಕ್ಷೆ ಆಗಿಲ್ಲ? ಬೇರೆಯವ್ರಿಗೆ ಯಾಕೆ ಶಿಕ್ಷೆ ಆಗಿಲ್ಲ? ಇವ್ರು ಯಾರ್ರಿ ಆಂಟಿ ನ್ಯಾಷನಲ್ ಅಂತ ಘೋಷಣೆ ಮಾಡೋದಕ್ಕೆ? ಇವ್ರೇನು ಗುತ್ತಿಗೆ ತಗೊಂಡಿದಾರ? 52 ವರ್ಷ ಬೇಕಾಗಿತ್ತು ಇವರಿಗೆ ನಮ್ಮ ದೇಶದ ಬಾವುಟ ಹಾರಿಸ್ಲಿಕ್ಕೆ RSS ಕ್ಯಾಂಪ್ನಲ್ಲಿ, RSS ಹೆಡ್ ಕ್ವಾರ್ಟರ್ನಲ್ಲಿ. ಅದನ್ನು ಕೋರ್ಟ್ ಆದೇಶ ಬಂದ ಮೇಲೆ ಹಾಕಿದ್ದು. ಇವರಿಂದ ದೇಶಭಕ್ತಿ ಪಾಠ ಕಲಿಬೇಕಾ? ಇವ್ರು ಯಾರು ದೇಶಭಕ್ತರು ಅಂತ ಹೇಳ್ತಾರ? ಈಗ ಗೋಡ್ಸೆಗೆ ಪೂಜೆ ಮಾಡ್ತಾರ ಇವರೆಲ್ಲರೂ, BJP ಅವರು. ಗೋಡ್ಸೆ ಯಾರಿಗೆ ಕೊಂದಿದ್ದು? ಗಾಂಧೀಜಿಯವರಿಗೆ. ಅಂದ್ರೆ ಗೋಡ್ಸೆ ಕೊಂದವ್ರು ದೇಶಭಕ್ತರು ಅಂದ್ರೆ ಗಾಂಧೀಜಿ ಏನ್? ಮತ್ತೆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ನೀವು ಫುಟೇಜ್ ನೋಡ್ತಿರ್ಬೇಕಲ್ಲ, ಹಿಂದಗಡೆ ಸಾವರ್ಕರ್ ಫೋಟೋ ಇದೆಯಾ, ಗೋಡ್ಸೆ ಫೋಟೋ ಇದೆಯಾ, ಗಾಂಧೀಜಿ ಫೋಟೋ ಇದೆಯಾ? ಇವ್ರು ಯಾರು? ಹೂ ಆರ್ ದೀಸ್ ಪೀಪಲ್ ಟು ಟೆಲ್ ಹೂ ಇಸ್ ನ್ಯಾಷನಲ್ ಅಂಡ್ ಹೂ ಇಸ್ ಆಂಟಿ ನ್ಯಾಷನಲ್? ಇವ್ರಿಗೇನು ಸರ್ಟಿಫಿಕೇಶನ್ ಇದು ಕೊಟ್ಟಿದ್ದೀವ? ನಾವು ಕಾಂಟ್ರಾಕ್ಟ್ ಕೊಟ್ಟಿದ್ದೀವ? ಒಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿಲ್ಲ, ಒಂದು ಯಾವುದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟಲ್ಲಿ ಪಾರ್ಟಿಸಿಪೇಟ್ ಮಾಡಿಲ್ಲ, ಸಂವಿಧಾನವನ್ನು ಲೋಕಾರ್ಪಣೆ ಮಾಡಬೇಕಾದಾಗ ಮನುಸ್ಮೃತಿ ನಮ್ಮ ಸಂವಿಧಾನ ಆಗಬೇಕು ಅಂತ ಹೇಳಿದವರು, ಇಂಡಿಯಾ ಪಾಕಿಸ್ತಾನ ವಿಭಜನೆ ಮಾಡ್ದಾಗಿರಲಿಲ್ಲ, ಇಂಡಿಯಾ ಚೈನಾ ಜೊತೆ ಹೋರಾಟ ಮಾಡ್ದಾಗಿರಲಿಲ್ಲ, ಯಾವ ದುಂಡು ಮೇಜ್ನಲ್ಲಿ ಇವ್ರು ಪಾಲ್ಗೊಂಡಿಲ್ಲ. ಇವ್ರ ಹತ್ರ ನಾವು ಕಲಿಬೇಕಾ ಯಾರು ನ್ಯಾಷನಲ್ಲು ಯಾರು ಆ್ಯಂಟಿ ನ್ಯಾಷನಲ್ಲು? ದೇಶಭಕ್ತಿ ಅನ್ನೋದು ಫಸ್ಟ್ ಅವ್ರಿಗೆ ತಿಳ್ಕೊಳಕ್ಕೆ ಹೇಳಿ, ಅವರಿಗೆ ಮತ್ತು ಅವ್ರ ಗುರುಗಳು RSS ಅವರಿಗೆ. ನಮ್ಮ ಹತ್ರ ಪಾಠ ಬೇಕಾದರೆ ನಾವೇ ಪಾಠ ಹೇಳ್ಕೊಡ್ತೀವಿ ಅವರಿಗೆ. ಯಾರು ದೇಶದ್ರೋಹಿ ಯಾರು? ಉಮರ್ ಖಾಲಿದ್ ಮತ್ತೆ ಶಾರ್ಜಲ್ ಫೋರ್ಟ್ ಆಯ್ತ್ರಿ. ಉಮರ್ ಖಾಲಿದ್ ಜೈಲ್ನಲ್ಲಿ ಇದಾರಲ್ಲ, ಚರ್ಚ್ ಶೀಟ್ ಯಾಕೆ ಹಾಕಿಲ್ಲ? ಇದು ಅತ್ಯಂತ ಸಮರ್ಥ ಸರ್ಕಾರ ಅಲ್ವಾ? ನಮಗೆ ಸ್ವಾತಂತ್ರ್ಯ ಬಂದಾದ ಮೇಲೆ ಅತ್ಯಂತ ಸಮರ್ಥ ಸರ್ಕಾರ ಇದ್ದವರು ಇನ್ನ ಉಮರ್ ಖಾಲಿದರಿಗೆ ಯಾಕೆ ಇನ್ನ ಶಿಕ್ಷೆ ಆಗಿಲ್ಲ? ಬೇರೆಯವ್ರಿಗೆ ಯಾಕೆ ಶಿಕ್ಷೆ ಆಗಿಲ್ಲ? ಇವ್ರು ಯಾರ್ರಿ ಆಂಟಿ ನ್ಯಾಷನಲ್ ಅಂತ ಘೋಷಣೆ ಮಾಡೋದಕ್ಕೆ? ಇವ್ರೇನು ಗುತ್ತಿಗೆ ತಗೊಂಡಿದಾರ? 52 ವರ್ಷ ಬೇಕಾಗಿತ್ತು ಇವರಿಗೆ ನಮ್ಮ ದೇಶದ ಬಾವುಟ ಹಾರಿಸ್ಲಿಕ್ಕೆ RSS ಕ್ಯಾಂಪ್ನಲ್ಲಿ, RSS ಹೆಡ್ ಕ್ವಾರ್ಟರ್ನಲ್ಲಿ. ಅದನ್ನು ಕೋರ್ಟ್ ಆದೇಶ ಬಂದ ಮೇಲೆ ಹಾಕಿದ್ದು. ಇವರಿಂದ ದೇಶಭಕ್ತಿ ಪಾಠ ಕಲಿಬೇಕಾ? ಇವ್ರು ಯಾರು ದೇಶಭಕ್ತರು ಅಂತ ಹೇಳ್ತಾರ? ಈಗ ಗೋಡ್ಸೆಗೆ ಪೂಜೆ ಮಾಡ್ತಾರ ಇವರೆಲ್ಲರೂ, BJP ಅವರು. ಗೋಡ್ಸೆ ಯಾರಿಗೆ ಕೊಂದಿದ್ದು? ಗಾಂಧೀಜಿಯವರಿಗೆ. ಅಂದ್ರೆ ಗೋಡ್ಸೆ ಕೊಂದವ್ರು ದೇಶಭಕ್ತರು ಅಂದ್ರೆ ಗಾಂಧೀಜಿ ಏನ್? ಮತ್ತೆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ನೀವು ಫುಟೇಜ್ ನೋಡ್ತಿರ್ಬೇಕಲ್ಲ, ಹಿಂದಗಡೆ ಸಾವರ್ಕರ್ ಫೋಟೋ ಇದೆಯಾ, ಗೋಡ್ಸೆ ಫೋಟೋ ಇದೆಯಾ, ಗಾಂಧೀಜಿ ಫೋಟೋ ಇದೆಯಾ? ಇವ್ರು ಯಾರು? ಹೂ ಆರ್ ದೀಸ್ ಪೀಪಲ್ ಟು ಟೆಲ್ ಹೂ ಇಸ್ ನ್ಯಾಷನಲ್ ಅಂಡ್ ಹೂ ಇಸ್ ಆಂಟಿ ನ್ಯಾಷನಲ್? ಇವ್ರಿಗೇನು ಸರ್ಟಿಫಿಕೇಶನ್ ಇದು ಕೊಟ್ಟಿದ್ದೀವ? ನಾವು ಕಾಂಟ್ರಾಕ್ಟ್ ಕೊಟ್ಟಿದ್ದೀವ? ಒಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿಲ್ಲ, ಒಂದು ಯಾವುದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟಲ್ಲಿ ಪಾರ್ಟಿಸಿಪೇಟ್ ಮಾಡಿಲ್ಲ, ಸಂವಿಧಾನವನ್ನು ಲೋಕಾರ್ಪಣೆ ಮಾಡಬೇಕಾದಾಗ ಮನುಸ್ಮೃತಿ ನಮ್ಮ ಸಂವಿಧಾನ ಆಗಬೇಕು ಅಂತ ಹೇಳಿದವರು, ಇಂಡಿಯಾ ಪಾಕಿಸ್ತಾನ ವಿಭಜನೆ ಮಾಡ್ದಾಗಿರಲಿಲ್ಲ, ಇಂಡಿಯಾ ಚೈನಾ ಜೊತೆ ಹೋರಾಟ ಮಾಡ್ದಾಗಿರಲಿಲ್ಲ, ಯಾವ ದುಂಡು ಮೇಜ್ನಲ್ಲಿ ಇವ್ರು ಪಾಲ್ಗೊಂಡಿಲ್ಲ. ಇವ್ರ ಹತ್ರ ನಾವು ಕಲಿಬೇಕಾ ಯಾರು ನ್ಯಾಷನಲ್ಲು ಯಾರು ಆ್ಯಂಟಿ ನ್ಯಾಷನಲ್ಲು? ದೇಶಭಕ್ತಿ ಅನ್ನೋದು ಫಸ್ಟ್ ಅವ್ರಿಗೆ ತಿಳ್ಕೊಳಕ್ಕೆ ಹೇಳಿ, ಅವರಿಗೆ ಮತ್ತು ಅವ್ರ ಗುರುಗಳು RSS ಅವರಿಗೆ. ನಮ್ಮ ಹತ್ರ ಪಾಠ ಬೇಕಾದರೆ ನಾವೇ ಪಾಠ ಹೇಳ್ಕೊಡ್ತೀವಿ ಅವರಿಗೆ.